ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ಅದು ಹೆಂಗ್ ಹೊರಡ ಹೋಗ್ತೀಯಾ? ನಾನು ನೋಡೇ ಬರ್ತೀನಿ. ಮೊದಲು ನಿನ್ನ ಮುಗಿಸ್ತೀನಿ, ಆಮ್ಯಾಕೆ ನಿನ್ ಮಗಳನ್ನ. ಯಾವನ್ಗಾನ ಧೈರ್ಯ ಇದ್ರೆ ಪುಟ್ಟಕ್ಕನ್ ಮೇಲೆ ಕೈ ಮಾಡ್ರಲ್ಲ ನೋಡುವ. ಪುಟ್ಟಕ್ಕನ್ ಮೈ ಮ್ಯಾಕೆ ಬೆರಳಿಕ್ಕೋಕು ಮುಂಚೆ ಅವಳ ಹಿಂದೆ ಯಾರು ನಿಂತವ್ರೆ ಅನ್ನೋದು ಗೆಪ್ತಿಗಿರ್ಲಿ. ಯೋನ್ ಲ್ಯಾಪ್ ಕಳ್ಳುವಲಿ ಅಲ್ಲಿ ಊರ್ನಾಗೆ ಕೈ ಕಾಲು ಹಿಡಿಯಂಗ್ ನಾಟಕ ಮಾಡಿ ಇಲ್ಲಿ ಮೈ ಕೊಡವ್ಕೊಂಡ್ ಬಂದಿದ್ಯಾ? ಏ ಬಂಗಾರಮ್ಮ, ನೀನ್ ಆಟ ಇಲ್ಲಿ ನಡೆಯಕ್ಕಿಲ್ಲ. ಪುಟ್ಟಕ್ಕನ ಉಳ್ಸಕ್ ಬಂದಿದ್ಯಾ? ಅವಳ ಜೊತೆಗೆ ನೀನು ಬೂದಿಯಾಗಿ ಹೋಗ್ತೀಯಾ? ಲೈ, ನಿನ್ನಂತ 100 ತುಕಾಲಿಗಳು ಬಂದ್ರು ಅದನ್ನ ನುಂಗಾಕೋ ಶಕ್ತಿ ಬಂಗಾರಮ್ಮನವ್ರಿಗೆ ಐತೆಕಲ್ಲ. ಏಯ್, ಮೊದಲು ಆ ಖಾಲಿ ಡಬ್ಬ ಕೈ ಕಾಲು ಮುರಿರೋ, ಆಮೇಲೆ ಈ ಗೆಳ್ತಿರ್ದು ಹುಟ್ಟ ಅಡಗಿಸಿ ಕೈ ಕಾಲು ಮುರಿರೋ. ಹೋಗ್ರಲ್ಲ. ಪುಟ್ಟಮ್ಮಿಗೆ ಸಾನಿಗೆ ಏನಾಗೋದೋ ಏನೋ. ಫೋನ್ ಮಾಡಮ್ಮ ಅಂದರೆ ಇಲ್ಲಿಂದ ಫೋನ್ ಮಾಡೋಕ್ಕಾಗಕ್ಕಿಲ್ಲ. ಆ ಕಡೆ ಎಲ್ಲರೂ ಹೋಗಮ್ಮ ಅಂದರೆ ಎಲ್ರಿಗೂ ಅನುಮಾನ ಬರ್ತೈತೆ. ಏನು ಮಾಡೋದೀಗ? ಗೋಪಾಲಣ್ಣ, ಪುಟ್ಟಕ್ಕ ಸಹನ ಇನ್ನೂ ಬರಲೇ ಇಲ್ವಲ್ಲ? ಇನ್ನೇನು ಬರ್ತಾರೆ. ಮಾವ ಏನ್ ಮುಕ್ತ ಯಾಕೋ ಗಾಬರಿ ಇದ್ದಂಗೆ ಕಾಣಿಸ್ತೈತಲ್ಲ. ಅಪ್ಪ, ನೀವ್ ಆಗ್ಲಿಂದಾನು ಅದನ್ನೇ ಹೇಳ್ತಿದ್ದೀರಾ. ಅವ್ವ ಮತ್ತೆ ಅಕ್ಕನ ಬೇಗ ಕರೀರಿ. ಮಾವಯ್ಯ, ಗೀತ ಹೇಳಿ ಮಾವಯ್ಯ, ಅವ್ರ ಎಲ್ಗ ಹೋಗೋರೆ? ಎಲ್ಲರೂ ಆಚೆ ಅವ್ರು ಹೇಳಿ ಅಂದ್ರೆ. ಆಚೆ ಅಂದ್ರೆ ಕರೆಯೋದಕ್ಕೇನು ರೀ? ನೀವ್ ಫೋನ್ ಮಾಡ್ರಿ. ಅಳಿ ಅಂದ್ರೆ ಆ ಫೋನ್ ನಂತವನೇ ಐತೆ. ಬಾಬಾ, ನನ್ ಕಾಳಿ ಮಾವಂಗ ಆಗಿಂದ ಫೋನ್ ಮಾಡ್ತೀವಿ, ಫೋನೇ ತೆಗಿತಲ್ಲ. ಹೌದಾ, ಸರಿ ಇರು, ನಾನೇ ಹೋಗಿ ನೋಡ್ಕೊಬತ್ತೆ. ಅಯ್ಯೋ ಕಂಟಿ, ಪೂಜೆ ನಡೆಯುವಾಗ ಅರ್ಧಕ್ಕೆ ಎದ್ದೇಳ್ಬಾರ್ದು ಕಂಟಿ. ಹೌದೌದು, ನೀನ್ ಅದ್ರೆ ಆಗ ಕೆಲ್ಸ ಆಗಕ್ಕಿಲ್ಲ. ಅಂದ್ರೆ ಪೂಜೆ ಪೂರ್ಣ ಫಲ ಕೊಡಕ್ಕಿಲ್ಲ ಅಂತ ಹೇಳ್ದೆ. ಶಾಸ್ತ್ರಿಗಳೇ, ನೀವ್ ಹೇಳಿ ಅಲ್ವಾ? ಹೌದಪ್ಪ, ನೀನು ಎದ್ರೆ ದೋಷದ ಪರಿಣಾಮ ಹೆಚ್ಚಾಗುತ್ತೆ. ರೀ, ನಮ್ಮಿಂದ ಸುಮ್ಮನ್ ಮದ್ವೆಗೆ ತೊಂದರೆ ಆಗೋದ್ ಬೇಡ. ಅವ್ವನೇ ಎಲ್ಲಾ ಶಾಸ್ತ್ರನೂ ಮುಂದೆ ನಿಂತು ಮಾಡ್ಬೇಕು ಅಂತ ಇದ್ಲು. ಆದ್ರೆ ಇಲ್ಲಿ ಅವ್ವನೇ ಕಾಣಿಸ್ತಾ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಮಾವಯ್ಯ, ನಿಮ್ ಮುಖ ನೋಡ್ತಿದ್ರೆ ಏನೋ ತೊಂದರೆ ಆಗೈತೆ ಅಂತಾನೆ ಅನ್ಸ್ತೈತೆ. ದಿಟ ಹೇಳಿ, ಅವ್ರೆಲ್ಗೋಗಾರ? ಅಯ್ಯೋಯ್ಯೋ, ದೋಷ ಹೆಚ್ಚಾಗುತ್ತಪ್ಪ. ಪುಟ್ಟವನೇ ಇಲ್ಲ ಅಂದ್ಮೇಕೆ ಯಾವ ದೋಷ? ಹೊಸ ಸುಮ್ಕಿರಿ. ಮಗಯ್ಯ,
ನೀವು ದಿಟ ಹೇಳಿ. ಅದು ಸರ್ ಸರಿ, ನೀವು ಗಾಬರಿ ಆಗಬೇಡಿ. ಗೋಪಾಲಯ್ಯ, ನೀನು ಇಲ್ಲೇ ಇದ್ದು ಪೂಜೆಗೆ ಇಗ್ನ ಆಗದೆ ಇರಂಗೆ ನಾಡ್ಕ, ನಾನು ಹೋಗಿ ಮಾಡ್ಕೊತೀನಿ. ಅಪ್ಪರ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಸರ್ ನಡಿ, ಬನ್ನಿ ಬಾ. ನಾನು ಇಲ್ಲಿಗೆ ಬಂದೆ. ಬಂಗಾರಮ್ಮ ಪುಟ್ಟಕ್ಕ ನಿಂಬಾಲ್ಸ್ಕೊಂಡು ಹೋಗವ್ರ. ಅಯ್ಯೋ ತ್ಯಾವ್ರೆ, ರಾಧನ್ ಪಿಲ್ಲಾನು ಸಕ್ಸಸ್ ಆಯ್ತದ ಇಲ್ವಾ? ಇದ್ರಲ್ಲಿ ನನ್ನ ಹೆಸರು ಆಚೆ ಬಂದ್ರೆ ಏನ್ ಮಾಡೋದು? ಅದಕ್ಕೇನೋ ಡ್ಯಾಡಿ, ಆಟೋ ತಿಂದವರೆಲ್ಲ ಕೇಳಿದ್ರುವೆ ಅಲ್ಲೋಗೋರೆ ಇಲ್ಲೋಗೋರೆ ಅಂತ ಸುಳ್ಳು ಹೇಳ್ತಿದ್ದು. ಹಂಗಲ್ಲ ಕಲ, ದಿಟ ಹೇಳಿದ್ರೆ ಪೂಜೆಯಲ್ಲಿ ನಿಂತೋಯ್ತದೋ ಅಂತ ಸುಳ್ಳು ಹೇಳ್ಬಿಟ್ಟೆ. ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ ಗೋಪಾಲಪ್ಪ? ಕಂಟಿ ಅಣ್ಣ, ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಮತ್ತೆ ಪೂಜೆ? ಅಪ್ಪ, ಪೂಜೆ ಆಮೇಲೂ ಮಾಡ್ಬೋದು, ಮೊದಲು ಮನೆಯವ್ರು ಇಂಪಾರ್ಟೆಂಟ್. ಏಟ್ ಧೈರ್ಯ ಇದ್ರ ನನ್ನ ಮಕ್ಕಳು ಸಾನ ಅವ್ರನ್ನ ಹೇಳ್ಕೊಂಡು ಹೋಯ್ತಾರೆ. ಇದ್ರಿಂದ ಯಾವನೇ ಇರ್ಲಿ ಅವನ್ನ ಮತ್ತೆ ಸುಮ್ಕೆ ಪಡಕ್ಕಿಲ್ಲ. ಇದ್ರಾಗ ನನ್ ಪಾತ್ರ ಐತೆ ಅಂತ ಗೊತ್ತಾದ್ರೆ ಕೈಗೆ ಪಾತ್ರೆ ಕೊಟ್ಟು ಭಿಕ್ಷೆ ಬೇಡ್ಸೋದಂತೂ ಗ್ಯಾರಂಟಿ. ಮಾಯಾ, ಅವರೆಲ್ಲ ಯಾಕಡೆ ಹೋದ್ರೆ ತೋರ್ಸ್ ಬನ್ನಿ. ಮೊದ್ಲು ಈ ವಿಷಯನ ರಾಧಂಗ್ ತಿಳಿಸ್ಬೇಕು. ಅಲ್ಲ ರೀ, ಎಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಿದ್ರೆ ಹೀಗೆಲ್ಲ ಆಗೋಯ್ತಲ್ಲ. ನೀವೊಂದು ಕೆಲಸ ಮಾಡು, ಟ್ಯಾಕ್ಸಿ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗು, ನಾ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ರೀ, ನಾನು ನಿಮ್ ಜೊತೆ ಬರ್ತೀನಿ. ಬೇಡ ಬೇಡ, ರಿಸ್ಕ್ ಯಾಕೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವು ಜಪಾನಾಗ ಮನೆಗೆ ಹೋಗಿ